ನಿನ್ನೆ ರಾತ್ರಿ ನಡೆದಂಥ ತಮಿಳುನಾಡಲ್ಲಿ ನಡೆದಂಥ ದುರಂತ ನಿಜವಾಗ್ಲೂ ನಮಗೆಲ್ಲರೂ ಕೂಡ ಭಾಳ ದುಃಖವನ್ನು ತಂದಿದೆ. ಪಾಪ ಅಮಾಯಕರು, ಯುವಕರು, ತಾಯಂದಿರು, ಮಕ್ಕಳು ಎಲ್ಲರೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮೃತಪಟ್ಟಿದ್ದು ನಮ್ಮೆಲ್ಲರೂ ಕೂಡ ನೋವುಂಟು ಮಾಡಿದೆ. ಕರ್ನಾಟಕ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಆ ಎಲ್ಲ ದುಃಖದ ಕುಟುಂಬದ ಜೊತೆಯಲ್ಲಿ ನಾವು ಕೂಡ ಇದ್ದೇವೆ. ಎಲ್ಲ ರಾಜಕೀಯ ಪಕ್ಷದವರು ಕೂಡ ಇದೊಂದು ದೊಡ್ಡ ಪಾಠ. ನಾವೆಲ್ಲ ಎಚ್ಚರಿಕೆಯಿಂದ ಈ ಸಂದರ್ಭದಲ್ಲಿ ಇರಬೇಕು, ಗಮನದಲ್ಲಿಟ್ಕೊಂಡು ಕೆಲಸ ಮಾಡಬೇಕು. ಸೊ ಇಡೀ ದೇಶನೇ ಇವತ್ತು ದಿಗ್ಭ್ರಮೆ ಆಗಿದೆ. ಅವರೆಲ್ಲ ಕುಟುಂಬಕ್ಕೆ, ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಎಲ್ಲ ನೊಂದಂಥವರ ಜೊತೆಯಲ್ಲಿ ನಾವೆಲ್ಲ ಇರೋಣ. ಇಷ್ಟು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸರ್, ನಮ್ಮಲ್ಲಿ ಜನಸಂದಣಿ ನಿಯಂತ್ರಣ ಬಿಲ್ ನಾವು ಇದನ್ನಾಗಲೇ ತಂದಿದ್ದೀವಿ. ನಾನೇ ಫಸ್ಟು ಇದನ್ನು ಮೂವ್ ಮಾಡಿದ್ದೆ. ನಮ್ಮ HK ಪಾಟೀಲ್ರಿಗೆ ನಮ್ಮ ಸರ್ಕಾರ ಗಮನ ಸೆಳೆದು ಇದ್ರ ಬಗ್ಗೆ ನಾವೀಗಾಗಲೇ ಯಾವ ರೀತಿ ಮುಂದುವರಿಬೇಕು ಅದಕ್ಕೆಲ್ಲ ನಾವು ಮುಂದುವರಿತಾ ಇದ್ವಿ. ಏಕೆಂದರೆ ಇದು ಎಲ್ಲ ಕಡೆ ಕೂಡ ಮುಂದಕ್ಕಿಂತ ತೊಂದರೆಗಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮಲ್ಲಿ ಯಾವಾಗ ಸ್ಟೇಡಿಯಮಲ್ಲಿ ಆಯಿತು ಅದಾದಮೇಲೆ ನಾವು ಎಚ್ಚರಿಕೆಯನ್ನು ವಹಿಸಿದ್ದೇವೆ. ಸರಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಫ್ಲಡ್ ಆಗಿದೆ ಸರ್, ವಿಪರೀತ ಮಳೆ ಆಗ್ತಿದೆ. ಮಹಾರಾಷ್ಟ್ರದ ನೀರು ಅದು ಗೊತ್ತಿದೆ. ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳೆಲ್ಲ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ತಿಳಿಸಿದ್ದಾರೆ. ಮಹಾರಾಷ್ಟ್ರದಿಂದ ವಿಪರೀತ ನೀರು ಬರ್ತಾ ಇದೆ. ಫಸ್ಟ್ ಟೈಮು ನ್ಯಾಷನಲ್ ಹೈವೇ ಕೂಡ ಅದನ್ನು ಮುಚ್ಚಬೇಕಾದಂಥ ಅನಿವಾರ್ಯತೆ ಬಂದಿದೆ. ಸಾರ್ವಜನಿಕರು ಕೂಡ ಇದು ಪ್ರಕೃತಿಯ ನಿಯಮ, ಇದು ನಾವೇನು ಮಾಡೋಕ್ಕಾಗಲ್ಲ. ಬಟ್ ಜನರ ರಕ್ಷಣೆ ಮಾಡಲಿಕ್ಕೆ, ಜನರಿಗೆ ನಾವು ಕಾಪಾಡಲಿಕ್ಕೆ, ಯಾರಿಗೂ ತೊಂದರೆ ಆಗದಂಗೆ ಏನು ಸಹಕಾರ ಕೊಡಬೇಕು ಇಡೀ ನಮ್ಮ ಸರ್ಕಾರದ ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ಸಾರ್ವಜನಿಕರು ಕೂಡ ಸಹಕಾರವನ್ನು ಕೊಡಬೇಕು ಅಂತೇಳಿ ನಾವು ವಿನಂತಿಯನ್ನು ಮಾಡಿದ್ದೀವಿ. ಸರ್, ಸಿಎಂ ಅವರು ಸಿಟಿ ರೌಂಡ್ಸ್ ಮಾಡಿದ್ದಾರೆ ಸರ್, ಸಾಕಷ್ಟು ಕಡೆ ಮಾನಿಟರ್ ಮಾಡಿದ್ದಾರೆ. ಹೌದು, ಅವರು ನನಗೂ ನಾನು ಈ ಜೊತೆಲೇ ಇರಬೇಕಾಗಿತ್ತು. ನಾನು ಮೊದಲೇ GBA ಸ್ವಲ್ಪ ಸಣ್ಣ ಇದಿತ್ತು ಮತ್ತು ಗ್ಯಾರಂಟಿ ಸಮಿತಿದು ನನಗೊಂದು ಮೀಟಿಂಗ್ ಇತ್ತು. ಸೊ ಅವ್ರಿಗೆಲ್ಲ ಟ್ರೈನಿಂಗ್ ಕೊಡಬೇಕಾಯಿತು. ನಮ್ಮವ್ರಿಗೆಲ್ಲ ಮೊದಲೇ ಫಿಕ್ಸ್ ಆಗಿತ್ತು. ಸೊ ಅದಕ್ಕೆ ನಾನು ಬರೋದು ಸ್ವಲ್ಪ ತಡ ಆಯಿತು. ಅದಾದಮೇಲೆ ಮಧ್ಯಾಹ್ನ ಒಂದು ಅವಾರ್ಡ್ ಫಂಕ್ಷನ್ಗೆ ಹೋಗ್ಬಿಟ್ಟಿದ್ದೆ ನಾನು. ಸೊ ಅದರಿಂದ ಚೀಫ್ ಮಿನಿಸ್ಟರ್ಗೆ ಸ್ವಲ್ಪ ತಡ ಆಗ್ತದೆ ಅಂತ ತಿಳಿಸಿ. ಯಾರೂ ಇಲ್ಲ, ಗ್ಯಾರಂಟಿನ ಯಾರೂ ನಿಲ್ಸೋಕ್ಕಾಗಲ್ಲ. ಹಿಂದೇನೂ ನಿಲ್ಸೋಕ್ಕಾಗಲ್ಲ, ಹಿಂದೂ ನಿಲ್ಸೋಕ್ಕಾಗಲ್ಲ, ಮುಂದೆನೂ ನಿಲ್ಸೋಕ್ಕಾಗಲ್ಲ. ಯಾವ ಸರ್ಕಾರಕ್ಕೇಲೂ ಗ್ಯಾರಂಟಿಯಿಂದನೇ ಬದುಕು. ಕಾಂಗ್ರೆಸ್ ಗ್ಯಾರಂಟಿ, ದೇಶಕ್ಕೆ ಒಂದು ಗ್ಯಾರಂಟಿ. ಸರ್, ನಿಗದಿತ ಅವಧಿ ಒಳಗಡೆ ಗುಂಡಿಗಳು ಮುಚ್ಚಿಸ್ತೀರಾ ಸರ್? ಕಾಂಟ್ರಾಕ್ಟ್ ನೋಡಪ್ಪ, ನೀನು ಎಷ್ಟೇ ಮಾಡಿದ್ರು ಗುಂಡಿ ಇದ್ದೇ ಇರ್ತದೆ. ಗುಂಡಿ ಗಾಡಿಗಳು ಎಷ್ಟು ದಟ್ಟಣೆ ಇರ್ತದೋ, ಲಾರಿಗಳೆಲ್ಲ ಎಷ್ಟು ಜಾಸ್ತಿ ದಟ್ಟಣೆ ಇರ್ತದೋ, ಗುಂಡಿಗಳು ನೀವು ಏನು ಹೇಳಿದ್ರು ನಾವು ಕಂಪ್ಲೀಟ್ ಇಡೀ ಬೆಂಗಳೂರಿನ ವೈಟ್ ಟಾಪಿಂಗ್ ರೋಡ್ ಮಾಡೋ ಗಂಟ ಗುಂಡಿ ಇದ್ದೇ ಇರ್ತದೆ. ನಾವೆಷ್ಟೇ ದಪ್ಪ ಮಾಡಿದ್ರು. ಬೇಕಾದ್ರೆ ನಿಮಗೆ ಎಲ್ಲ ರಾಜ್ಯದ ಎಲ್ಲ ಸಿಟಿಗಳದ್ದು ಕೂಡ ನೀವೇ ನಿಮ್ಮ ಮಾಧ್ಯಮಕ್ಕೆ ಹೇಳ್ಬಿಟ್ಟು ತರಿಸ್ಕೊಳ್ಳಿ, ಹೇಳ್ತಾರೆ. ನಾವು ಎಲ್ಲ ನಮ್ಮ ಕೈಲಿ ಏನು ಮಾಡಬೇಕು, ನಾನು ಮುಂಚಿತವಾಗೆ ಪ್ಲ್ಯಾನ್ ಆಫ್ ಆ್ಯಕ್ಷನ್ ತೊಗೊಂಡು ಕಮಿಟ್ಮೆಂಟ್ ಮಾಡಿಕೊಂಡು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಮೀಟಿಂಗ್ ಮಾಡಿ ಡೆಡ್ಲೈನ್ ಫಿಕ್ಸ್ ಮಾಡಿದ್ದೀವಿ. ತೊಂದರೆ ಆದರೂ ಕೂಡ ನಾವು ಇದಕ್ಕೆ ನಿಮಗೆ ಶಿಕ್ಷೆ ಮಾಡ್ತೀವಿ ಅಂತ ಕೇಳಿದ್ದೇವೆ. ನಾವು ಪರ್ಸನಲ್ ವಿಸಿಟ್ ಮಾಡ್ತೇವೆ. ನಾನು ಕಂಟಿನ್ಯೂಯಸ್ ಆಗಿ ಎಲ್ಲ 5 ಕಾರ್ಪೊರೇಷನ್ನು ಮಾನಿಟರ್ ಮಾಡೋಂಥ ಕೆಲಸ ನಾನು ಮಾಡ್ತೀನಿ. ಸರ್, ಕಾಂಟ್ರಾಕ್ಟರ್ಸ್ ಬಾಕಿ ಬಿಲ್ ಇದೆ ಅನ್ನೋ ಕಾರಣಕ್ಕೆ ಪತ್ರ ಬರೆದಿದ್ದಾರೆ. ಅವರೆಲ್ಲ ರಾಜಕೀಯ ಮಾಡ್ತಾವ್ರು ನಡೆಯಪ್ಪ ಅವರು. ಯಾರು ನಾವು ಭೇಟಿ ಮಾಡಿದರೆ ನಾವು ಕೊಡ್ತಾ ಇದ್ದೀವಿ. ನಮ್ಮ ಕೈಲಿ ಎಷ್ಟೆಷ್ಟು ದುಡ್ಡು ಬರ್ತಾಯಿತ್ತು ಅಷ್ಟು ದುಡ್ಡು ನಾವು ಕೊಡ್ತಾ ಇರ್ತೀವಿ. ಹಂಗಂತ ಒಂದೇ ಸತಿ ಮೊದಲೆಲ್ಲ ಇಲ್ಲದೆ ಹೋದ್ ಬಿಟ್ಟೆಲ್ಲ BJP ಬಿಲ್ಲೆಲ್ಲ ಈಗೆಲ್ಲ ನಾವು ಮುಗಿಸಿದ್ದೀವಿ. BJP ಸರ್ಕಾರದಲ್ಲಿ ಇಷ್ಟ ಬಂದಂಗೆ ಕೆಲಸಗಳೆಲ್ಲ ಕೊಟ್ಬಿಟ್ಟಿದ್ರು. ಹಣ ಇಲ್ಲದೆ ಹೋದ್ರು ಕೆಲಸಗಳೆಲ್ಲ ಕೊಟ್ಟಿದ್ರು. ಸೊ ಅದನ್ನೆಲ್ಲ ಅವ್ರಿಗೆ ನಾವೆಷ್ಟೋ ಮುಗಿಸಿದ್ದೀವಿ. ಅದಕ್ಕೆ ಅವರು ಸಂತೋಷ ವ್ಯಕ್ತಪಡಿಸಿದ್ದಾರೆ ನನ್ನ ಹತ್ರ. ಆರೋಪ ಮಾಡ್ತಾ ಇದ್ದಾರೆ ದಸರಾ ಬಿಲ್ ಬಾಕಿ ಇದೆ ಅಂತಾರೆ ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.